ಪುರಾತನ ಪ್ರಸಿದ್ಧಿಯಾದ ಕಾಜಿ ಕಲ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವತೆ ಮಾರಮ್ಮ ದೇವಿ ಹಾಗೂ ನಾಗದೇವತೆಗಳು ಸ್ಥಿರಬಿಂಬ ಪ್ರತಿಷ್ಠಾ ಹಾಗೂ ನೂತನ ವಿಮಾನ ಗೋಪುರ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿರವರು ಹಾಗೂ ಶ್ರೀ 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 ಮಂಗಳನಾಥ ಸ್ವಾಮೀಜಿರವರು, ಶ್ರೀ ಪಟ್ಟದ ತೇಜಾಶಾಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಗಣ್ಯರು, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರವರು, ಮಾಜಿ ಸಚಿವರು ಶ್ರೀನಿವಾಸ ಗೌಡ, ಜನಪ್ರಿಯ ಕೋಲಾರ ಶಾಸಕರು ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ರವರು, ಎಂಎಲ್ಸಿ ಅನಿಲ್ ಕುಮಾರ್ ರವರು, ಡಿ ದೇವರಾಜ್ ಡಿಸಿಪಿ, ವಿಆರ್ ಸುದರ್ಶನ್, ಸಿಪಾನಿ ಕಂಪನಿ ಬೆಂಗಳೂರು ಶ್ರೀ ರಾಜಕುಮಾರರವರು, ತಾಲೂಕು ದಂಡಾಧಿಕಾರಿಗಳು, ಮಾಜಿ ಅಧ್ಯಕ್ಷರು ನಾಗನಾಳ ಸೋಮಣ್ಣ, ಯುವ ಮುಖಂಡ ನಂದಿನಿ ಪ್ರವೀಣ್, ಗೌರವಾನ್ವಿತ ದೇವಾಲಯ ಅಭಿವೃದ್ಧಿಗೆ ಸಹಕರಿಸಿದ ದಾನಿಗಳು ಹಾಗೂ ಶ್ರೀ ಮಾರಮ್ಮ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸಿದ ಕಾಜಿ ಕಲ್ಲಹಳ್ಳಿ ಗ್ರಾಮಸ್ಥರು, ಯುವ ಮುಖಂಡರು, ಯುವಕರು ಹಾಗೂ ಪದ್ಮಮ್ಮ ಕೃಷ್ಣಪ್ಪ ನರಸಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ಭಾಗವಹಿಸಿ ಗ್ರಾಮದ ಹಿರಿಯರು ಕೆಎಂ ಮುನಿರಾಜು, ನಟರಾಜು, ಮುನಿಯಪ್ಪ, ಕೆಎನ್ ಮುನಿಯಪ್ಪ, ವಾನರ ಶಾಪ, ಕೃಷ್ಣಪ್ಪ ಚನ್ನಪ್ಪ, ಮುನಿಸ್ವಾಮಿ ಗೌಡ, ವ್ಯಾಟೇಗೌಡ, ನಾಗೇಶ್, ಮಾರ್ತೇಶ್ ಬಾಬು, ಮಂಜುನಾಥ್ ಗೌಡ, ಅಂಬರೀಶ್ ಗೌಡ, ಪಿಳ್ಳೆಗೌಡ, ಕೆ ರಾಜನ್, ಕೆಆರ್ ರಾಜಣ್ಣ, ಮಂಜು, ಚಂದ್ರಪ್ಪ, ಕುಮಾರ್, ಮನೋಹರ್, ವೆಂಕಟೇಶ್ ಗೌಡ, ಮುನಿಶಾಮಿ, ಪ್ರಕಾಶ್ ಆನಂದಗೌಡ, ಕೆಂಪಣ್ಣ ಸತೀಶ್, ಮುನಿಶಾಮಿ ಗೌಡ, ವೆಂಕಟೇಶ್ ನಾಗರಾಜ್, ಚೌಡಪ್ಪ ರಾಜಣ್ಣ, ವಿಶ್ವನಾಥ್ ರಾಮಾಂಜನೇಯ, ಶಾಂತಪ್ಪ, ಕೃಷ್ಣಪ್ಪ, ಭೈರಪ್ಪ, ರಾಮಪ್ಪ, ವೆಂಕಟೇಶಪ್ಪ, ಎಂ ಕೃಷ್ಣಪ್ಪ ರಾಜಣ್ಣ, ಪಿ ಕೃಷ್ಣಪ್ಪ, ಮುನಿಯಪ್ಪ, ಆಂಜನಪ್ಪ, ಮಂಜುನಾಥ್, ಚಂದ್ರಶೇಖರ್, ವಿಜು ಕುಮಾರ್, ಮಾದಪ್ಪ ಚಿನ್ನಯ್ಯ, ನಾರಾಯಣಸ್ವಾಮಿ, ಶ್ರೀರಾಮಪ್ಪ, ದೇವರಾಜ್, ಮುನಿಸ್ವಾಮಿಗೌಡ, ಈರಪ್ಪ ಪಿಲ್ಲೇಗೌಡ, ನಂಜಪ್ಪ, ರವಿ, ಮಂಜು, ಶ್ರೀರಾಮ್, ಗೋಪಾಲಪ್ಪ, ಕೃಷ್ಣಪ್ಪ, ರವಿ, ನಾರಾಯಣಸ್ವಾಮಿ, ಕೆವಿ ನಾರಾಯಣಸ್ವಾಮಿ, ನಾಗರಾಜ್, ವೆಂಕಟೇಶಪ್ಪ, ಜಿ ನಾರಾಯಣಸ್ವಾಮಿ, ಅಪ್ಪಯ್ಯಪ್ಪ, ಬಂಡೆ ಶ್ರೀನಿವಾಸ್ ಹಾಗೂ ಶ್ರೀ ಮಾರಪ್ಪ ಹಾಗೂ ದೇವಿ ಸಮಿತಿಯ ಪದಾಧಿಕಾರಿಗಳು, ಭಕ್ತಾದಿಗಳು, ಕಾಜಿ ಕಲ್ಲಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಸಂದರ್ಭದಲ್ಲಿ ಗೌರವಾನ್ವಿತ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಮಾತನಾಡಿ, ಚಿಕ್ಕ ಗ್ರಾಮ ಆದರೂ ಈ ದಿನ ಪವಿತ್ರ ಪ್ರಸಿದ್ಧಿಯಾದ ದೇವಸ್ಥಾನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಭಕ್ತರಿಗೆ ವಿವಿಧ ರೀತಿಯ ಪ್ರವಚನಗಳನ್ನು ತಿಳಿಸಿದರು. ನಮ್ಮ ಬದುಕು ಜೀವನ ಎಲ್ಲ ದೇವರ ಕೃಪೆ ಸದಾ ಇರಬೇಕು. ಆದರೆ ನಾವು ಮಾಡುವ ಕೆಲಸಗಳು ನಮಗೆ ಅಲ್ಲ, ಸರ್ವ ಜನಾಂಗಕ್ಕೆ ಸರಿಸಮನಾಗಿರಬೇಕು. ಅದು ನಿಜವಾದ ಸಾರ್ಥಕ. ಹೀಗೆ ಹಲವಾರು ದೇವರ ಭಕ್ತಿಯ ಬಗ್ಗೆ ಭಕ್ತರಿಗೆ ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಡಿ ದೇವರಾಜ್ ಡಿಸಿಪಿ ರವರು ಮಾತನಾಡಿ, ಮೊದಲಿಗೆ ಮಹಾಸ್ವಾಮೀಜಿಗಳು ಹಾಗೂ ಈ ಗ್ರಾಮದ ಎಲ್ಲಾ ಭಕ್ತಾದಿಗಳು ಹಾಗೂ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದ ಎಲ್ಲರಿಗೂ, ಈ ಭಾಗದ ಎಲ್ಲಾ ಗಣ್ಯರು ಎಲ್ಲರಿಗೂ ದೇವರು ಸದಾ ಆಶೀರ್ವಾದ ಸಿಗಲೆಂದು ಬಯಸಿದ್ರು. ಸಂದರ್ಭದಲ್ಲಿ ಹಿರಿಯರು, ಸಮಾಜ ಸೇವಕರು, ಎಲ್ಲರ ವಿಶ್ವಾಸ ಪಡೆದ ಕೆ ಮುನಿರಾಜುರವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವತೆ ಮಾರಮ್ಮ ದೇವಿ ಹಾಗೂ ನಾಗದೇವತೆಗಳ ಸ್ಥಿರಸಿಂಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಗೌರವಾನ್ವಿತ ಸ್ವಾಮೀಜಿರವರು, ಕೃಷ್ಣ ಬೈರೇಗೌಡರು, ಡಿಸಿಪಿ ದೇವರಾಜ್ರವರು, ಎಲ್ಲಾ ಗಣ್ಯರು, ಊರಿನ ಸಹಕರಿಸಿದ ಎಲ್ಲಾ ಸಮುದಾಯದವರು, ಗ್ರಾಮದ ಪ್ರತಿ ಮನೆಯಲ್ಲಿ ಎಲ್ಲಾ ಭಕ್ತಾದಿಗಳು ಸಹಕರಿಸಿದ್ದಾರೆ. ಅರ್ಚಕರು ಈ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಂತೋಷವಾಗಿ ನಡೆಸಿಕೊಟ್ಟು 10 ನಿಮಿಷದಲ್ಲಿ ಮಳೆ ಬಂದಿರುವುದು ಸಂತೋಷದ ವಿಚಾರ. ಎಲ್ಲರ ಸಹಕಾರವೇ ಕಾರ್ಯಕ್ರಮ ಯಶಸ್ಸಿಗೆ ಕಾರಣ. ಎಲ್ಲರಿಗೂ ದೇವರ ಕೃಪೆ ಸದಾ ಆಶೀರ್ವಾದ ನೀಡಲೆಂದು ಆಶಿಸುತ್ತೇನೆ. ಸಹಸ್ರ ಜನಸಂಖ್ಯೆಯ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ, ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಗಣ್ಯರಿಗೂ ಹಿರಿಯರಿಗೂ ಎಲ್ಲಾ ಭಕ್ತರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲಾ ಭಕ್ತರಿಗೂ, ಊರಿನ ಗ್ರಾಮಸ್ಥರಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ವಿವಿಧ ಜಿಲ್ಲೆ ತಾಲೂಕುಗಳಿಂದ ಬಂದಿರುವ ಎಲ್ಲರಿಗೂ ಪಿಡಿಒ ಪ್ರದೀಪ್ ಕುಟುಂಬದವರು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು.
दृष्टे नवयौवना शुभकरे साम्राज्यलक्ष्मे प्रदा चित्रोऽपि परदेवता भगवते श्रीराजराजेश्वरे शीतले त्वं जगन्माता शीतले त्वं जगत्पिता शीतले त्वं जगद्धात्री शीतलादि नमो नमः मांगल्ये शिवे सर्वार्था साधके शरण्ये रक्षके गौरी नारायणी नमोस्तुते सर्वा ಕೋಲಾರ ತಾಲೂಕು ನರಸಾಪುರ ಹೋಬಳಿ ಕಾಜಿಕಲ್ಲಹಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಶ್ರೀ ಮಾರಮ್ಮ ಹಾಗೂ ನಾಗದೇವತೆಗಳ ಪ್ರತಿಷ್ಠಾಪನಾ ಮಹೋತ್ಸವವನ್ನು ದಿನಾಂಕ 12/6/24 ಮತ್ತು 13/6/24ರಂದು ಕಾಜಿಕಲ್ಲಹಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿ ನಿರ್ಣಯಿಸಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನಿರ್ಮಲಾನಂದ ಸ್ವಾಮೀಜಿಗಳು ಹಾಗೂ ಮಾನ್ಯ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಹಾಗೂ ಈ ಕ್ಷೇತ್ರದ ಶಾಸಕರಾದಂತಹ ಕೊತ್ತೂರು ಜಿ ಮಂಜುನಾಥರವರು, ಅವ್ರ ಜೊತೆಗೆ ಮತ್ತೆ ಈ ಕ್ಷೇತ್ರದ MLC ಅವರಾದಂತಹ ಅನಿಲ್ ಕುಮಾರಣ್ಣವರು, ಮತ್ತೆ ಈ ಭಾಗದ ಚಿರಪರಿಚಿತರಾದಂತಹ ನಾಗಲಾಪುರ ಮಠದ ಸ್ವಾಮೀಜಿಗಳು, ಮತ್ತೆ ಈ ಅವ್ರದ್ದು ಜಾಗ ಮನೆ ಇಲ್ಲಿ ಜಾಗ ಪಕ್ಕದಲ್ಲಿ ಸರ್ಕಾರ ಇತ್ತು, ಈ ಕಡೆ ನೋಡ್ತಿತ್ತು, ಆ ಕಡೆ ಸುಲಭ ನೋಡ್ತಿತ್ತು, ಮತ್ತೆ ಆ ಕಡೆ ಪರಿಚಯ ಆಗುತ್ತಿತ್ತು. ಎಲ್ಲರೂ ಕೇಳ್ಕೊಂಡು ದೇವಸ್ಥಾನ ಜಾಗ ಇಲ್ಲ ಕೊಡಿ ಅಂತ ಎರಡು ನೋಡ್ಕೊಟ್ರು. ಅದಾದ್ಮೇಲೆ ಸರ್ಕಾರಿ ಅನುಕೂಲ ಮಾಡ್ಕೊಂಡು ನಾವು ಅನ್ಕೊಂಡಿದ್ವಿ ಏನೇ ಆಗಲಿ ಆಗುತ್ತೋ ಗರ್ಭಗುಡಿ ಮುಂದೆ ಚೀಟಿ ಅಂತ ಅದು ಗರ್ಭಗುಡಿ ಪಾಯ ಆಯಿತು, ಗರ್ಭಗುಡಿ ಆಯಿತು. ಅವೆಲ್ಲ ತಕ್ಷಣ ಜೊತೆಗೆ ನಮ್ಮ ಅವರು ಪಾಯ ಆಗಿ ಬಂದು 1 ಲಕ್ಷ ರೂಪಾಯಿ ಕೊಟ್ಟರು. ರಾಜ್ಯದ ಲಕ್ಷ್ಮಣ ಗೌಡರು 2 ಲಕ್ಷ ಕೊಟ್ಟರು. ಬೇಕಾದಷ್ಟು ಜನ ಕೆಲಸವನ್ನು ಮಾಡಬೇಕು. ಒಂದು ದೇವಸ್ಥಾನ ಆಗ್ಬೋದು, ಒಂದು ರಸ್ತೆ ಆಗ್ಬೋದು, ಒಂದು ಬಡವರ ಮನೆ ಆಗ್ಬೋದು, ಒಂದು ಎಲೆಕ್ಟ್ರಿಸಿಟಿ ಆಗ್ಬೋದು, ಒಂದು ಬೋರ್ವೆಲ್, ಒಂದು ನೀರು, ಪೈಪ್ ಲೈನ್, ಏನೇ ಆಗಿ ಪಬ್ಲಿಕ್ ಗ್ರಾಮಕ್ಕೆ ಸಂಬಂಧಪಟ್ಟಿತ್ತು ಅಂದಾಗ ಎಲ್ಲರೂ ಒಂದಾಗಿ ಕೆಲಸ ಮಾಡಿ ನಮ್ಮಂತವ್ರಿಗೆ ಜೊತೆಯಲ್ಲಿ ಇಂಥ ಕೆಲಸ ಮಾಡಿ ನಾವು ಟೇಬಲ್ ತಟ್ಟಿ ಕೇಳಿ ನಾವು ಖಂಡಿತವರು ನಾವು ಮಾಡಕ್ಕೆ ಸಿದ್ಧವಾಗಿದ್ದೀವಿ. ಆಮೇಲೆ ದೊಡ್ಡವರು ಹೇಳಿದಂಗೆ ಹೆಂಗೆ ಅಂದ್ರೆ ಗ್ರಾಮದಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಸಪೋರ್ಟ್ ಮಾಡೋದು ತುಂಬಾ ಉತ್ತಮವಾದದ್ದು. ಸಪೋರ್ಟ್ ಮಾಡಿದ್ರೆ ವಿರುದ್ಧ ಹೇಗೆ ಮಾಡ್ತಾರೋ
ಹೆಜ್ಜೆರು ಗೂಡಿಗೆ ಕಲ್ಲು ಹಾಕ್ದಂಗೆ. ಆ ಕಲ್ಲು ಹಾಕಿ ಹೆಜ್ಜೆರು ಕಚ್ಚೋದಂದ್ರೆ ಜನ ಕಚ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆ ದೇವರುಗಳೇ, ಗ್ರಾಮ ದೇವತೆಗಳೇ ಅವ್ರನ್ನ ಏನ್ ನೋಡ್ಬೇಕು ನೋಡ್ತಾರೆ. ಅದರಿಂದ ಎಲ್ಲಾ ದೇವಸ್ಥಾನಗಳಾಗ್ಬೋದು, ಹಳ್ಳಿಕಟ್ಟೆ ರಚನೆಗಳಾಗ್ಬೋದು, ಗ್ರಾಮಕ್ಕೆ ಸಂಬಂಧಪಟ್ಟ ಸಮುದಾಯಗಳಾಗ್ಬೋದು, ಇಂಥವನ್ನ ಕಾಪಾಡಿಕೊಳ್ಳುವುದು ನಮ್ಮ ಹಿಂದೂ ಸಂಪ್ರದಾಯದ ಪದ್ಧತಿಗಳು. ಆ ಪದ್ಧತಿನಲ್ಲಿ ನಾವು ಅನುಭವಿಸ್ಕೊಂಡು ಆ ಪದ್ಧತಿಯಲ್ಲಿ ಹೋಗುವಂಥದ್ದು ತುಂಬಾ ಒಳ್ಳೆಯದು. ಆ ಗ್ರಾಮದ ದೇವತೆ ಮಾರಮ್ಮ ತಾಯಿ ಎಲ್ಲರೂ ಇನ್ನೊಂದ್ಸಲಿ ಒಳ್ಳೇದು ಮಾಡಿ ಆರೋಗ್ಯವಾಗಿ ಇಂಥ ದೇವಸ್ಥಾನಗಳು, ಇಂಥ ಶಕ್ತಿವಂತ ಬಡವರ ಮನೆಗಳು, ಇಂಥ ರಸ್ತೆಗಳನ್ನು ಮಾಡೋದಕ್ಕೆ ಆ ದೇವಿ ಇನ್ನ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ, ಇವತ್ತು ನಮ್ಮ ಮಾರಮ್ಮ ಕಾಜಿಕಳಲ್ಲಿ ಮಾರಮ್ಮ ದೇವಸ್ಥಾನಕ್ಕೆ ಗುರುಗಳು, ಇವತ್ತು ನಮ್ಮ ನಾಗಪುರ ಮಠದ ಗುರುಗಳು ಬಂದಿದ್ದಾರೆ. महाकाली महालक्ष्मी महासरस्वती वीणाम्बिकारूपिणी महामारीम्बिकायाः आलयस्य नूतन विग्रह महाकुम्भाभिषेका महामङ्गलकर्मणि अस्य जमानस्य गोत्रोत्सवस्य यजमानस्य सर्वपरिवारबन्धुप्राणामिष्टकाम्यार्थं महाकाली महालक्ष्मी महासन्नगुणात्मिकायै नमो नमः अर्चनपूजा ಕೃಪೆಗೆ ಪಾತ್ರರಾಗಿ ಇದೆಲ್ಲರೂ ದೇಣಿಗೆ ಕೊಟ್ಟು ಸಹಕರಿಸಿರೋದ್ರಿಂದ ಇಷ್ಟು ಮಟ್ಟಿಗೆ ಈ ದೇವಸ್ಥಾನ ಆಗಿದೆ. ನಮಗೂ ತುಂಬಾ ಖುಷಿ ಆಗಿದೆ. ದೇವಸ್ಥಾನ ಹಿಂಗೆ ನಡ್ಸ್ಕೊಂಡು ಹೋಗ್ಲಿ, ದೇವಸ್ಥಾನ ಮುಂದಕ್ಕೆ ಊರಿನವರೆಲ್ಲ ಸೇರ್ಕೊಂಡು ದಿನದ ಕಾರ್ಯಕ್ರಮಗಳು, ಪೂಜೆಗಳು ನಡ್ಸ್ಕೊಂಡು ಹೋಗ್ಲಿ ಅಂತ ನನ್ನ ಇಷ್ಟ. ಸರ್, ತಮ್ಮ ಒಂದು ಈ ಊರಲ್ಲಿ ಈ ಒಂದು ಪ್ರತಿಷ್ಠೆ ಒಂದು ಧರ್ಮದೇವರ ಒಂದು ಪರವಾಗಿ ಊರಿನ ಎಲ್ಲ ಜನರು ಭಕ್ತಾದಿಗಳು, ಗ್ರಾಮಸ್ಥರ ಒಂದು ಯಶಸ್ವೀಕರಣ, ಊಟದ ವ್ಯವಸ್ಥೆ ಎಲ್ಲ ರೀತಿ ಸಹಕರಿಸಿ ಒಂದು ವಿಜೃಂಭಣೆಯಿಂದ ಇದನ್ನ ಹಬ್ಬದ ವಾತಾವರಣದಂತೆ ಊರಿನ ಎಲ್ಲರೂ ಒಂದು ಸಹಕಾರದಿಂದ ಯಶಸ್ಸು ಮಾಡಿದ್ರು ಅಂತ ಹೇಳ್ತಾರೆ. ಈ ಊರಿನ ಎಲ್ಲಾ ಗ್ರಾಮಸ್ಥರ ಸಹಕಾರದಿಂದ ರಾತ್ರಿ ಹೋಮ ಆಗ್ಬೋದು, ನಿನ್ನೆ ಗಂಗಾ ಪೂಜೆ ಆಗ್ಬೋದು, ಅಥವಾ ಬೆಳಗ್ಗೆ ಕುಂಭಾಭಿಷೇಕ ಆಗ್ಬೋದು, ಮಹಾಮಂಗಳಾರತಿ ಆಗ್ಬೋದು, ಅಥವಾ ಊಟದ ವ್ಯವಸ್ಥೆ ಆಗ್ಬೋದು, ಮತ್ತೆ ಊಟದ ಸ್ವಾಮಿಗಳನ್ನ ಕರ್ಕೊಂಬರೋದಾಗ್ಬೋದು, ಗೆಸ್ಟ್ಗಳನ್ನ ಕರ್ಕೊಂಬರ್ಬೋದಾಗೋದು. ಗೆಸ್ಟ್ಗಳನ್ನ ಕರ್ಕೊಂಬರಕ್ಕೆ ಹುಡುಗರು ವಾದ್ಯದವರೇ ಒಂದು ಸಪ್ರೇಟ್ ಒಪ್ಕೊಂಡಿದ್ರು. ಮತ್ತೆ ಊಟದ ವ್ಯವಸ್ಥೆಗೆ ಊರಿನ ಒಂದು 4-5 ಜನ ಹಿರಿಯರು ಒಪ್ಕೊಂಡು ಊಟದ ವ್ಯವಸ್ಥೆ. ಕಾರ್ಗಂಡಳ್ಳಿ ನಮ್ಮ ಸಮುದಾಯದ ದೇವರಾಜ್ ಸಾಹೇಬರು, ಬೆಂಗಳೂರು ಪೂರ್ವದಲ್ಲಿ DCP ಆಗಿರುವಂತ ದೇವರಾಜ್ ಸಾಹೇಬರು ಸಹ ಬಂದಿದ್ರು. ಇದರ ಜೊತೆಗೆ ನಮಗೆ ಈ ನಮ್ಮ ಊರಿನ ಸಾಹೇಬರು ಈ ಹೆಚ್ಚಾಗಿ ದೇಣಿಗೆ ನೀಡಿದಂತಹ ಸಾಹುಕಾರರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಮತ್ತೆ ಇನ್ನು ಊರಿನ ಲಕ್ಷ್ಮಣ್ ಗೌಡ್ರು, ಮತ್ತೆ ಇಲ್ಲಿ ಏನಂತ ನಮ್ಗೆ ಸಹಕರಿಸಿದ್ರಂತ ಎಲ್ಲಾ ಲೀಡರ್ಗಳು, ಮತ್ತೆ ಊರಿನ ಎಲ್ಲಾ ಸಮುದಾಯದವರು, ಎಲ್ಲಾ ಮುಖ್ಯಸ್ಥರು, ಹೆಣ್ಮಕ್ಳು, ಆಮೇಲೆ ನಮ್ಮೂರಿಂದ ಆಚೆ ಯಾರು ಹೋಗಿದ್ರು ಅವರೆಲ್ಲಾ ಹೆಣ್ಮಕ್ಳು ಸಹ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅದೇ ತರಹ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತೆ ಈ ಕೋಲಾರಿನ ತಾಲೂಕಿನ ಎಲ್ಲಾ ಮುಖ್ಯಸ್ಥರು ಬಂದು ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಊರಿನ ಸಹಕಾರ, ಜನಗಳ ಸಹಕಾರ ತುಂಬಾ ಅವಶ್ಯಕ ಇತ್ತು. ಅದೇ ತರನ ಕೊಟ್ಟು ರಾತ್ರಿಯಿಂದ ಈಚೆಗೆ ತುಂಬಾ ಚೆನ್ನಾಗಿ ನೆರವೇರಿಸಿದ್ದಾರೆ. ಆಮೇಲೆ ಅರ್ಚಕರಾದಂತಹ
ಬೆಂಗಳೂರು ಕ್ಷೇತ್ರದ ಬಸವನಗುಡಿ ಕ್ಷೇತ್ರದ ಇವರಾದ ಅರ್ಚಕರಾದ ದೀಕ್ಷಿತರು ಅವರು ತುಂಬಾ ಚೆನ್ನಾಗಿ ನಿನ್ನೆಯಿಂದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಅವರು ಬೆಳಗ್ಗೆ ಒಂದು ಮಾತಾಡಿದ್ರು, ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ನಾನು ಕೇಳಿದೆ, ಸ್ವಾಮಿಗಳೇ ನಿನ್ನೆಯಿಂದ ಎಲ್ಲ ಸುಗಮವಾಗಿ ಕಾರ್ಯಕ್ರಮಗಳು ನಡೀತಾ ಇದೆಯಲ್ಲ, ಏನನ್ಸುತ್ತೆ ಸ್ವಾಮಿ ನಿಮ್ಗೆ ಅಂತ ಕೇಳಿದೆ. ಅವರೊಂದು ಮಾತು ಹೇಳಿದ್ರು, ಇಲ್ಲಣ್ಣ ಈ ನನ್ನೆಲ್ಲ ಮಹಾಮಂಗಳಾರತಿ ಆದ್ಮೇಲೆ ಒಂದ್ 2-3 ಅವರಲ್ಲಿ ಒಂದ್ 10 ಹನಿ ಆದ್ರೂ ಬಿದ್ರೆ ನಾನು ನಿನ್ನೆಯಿಂದ ಪಟ್ಟಿರೋ ಹೋಮಕ್ಕೆ ಶ್ರಮಕ್ಕೆ ನನಗೆ ಪ್ರತಿಫಲ ಸಿಗುತ್ತೆ, ಆಗ ಈ ದೇವಸ್ಥಾನಕ್ಕೆ ಒಂದು ಕಳೆ ಬರುತ್ತೆ ಅಂತೇಳಿ ಈಗ ಒಂದ್ 2 ಅವರ್ ಮೊದ್ಲು ಹೇಳಿದ್ರು. ಅದೇ ತರಹ ಈ ನಮ್ಮ ಮಾರಮ್ಮನ ಕೃಪೆಯಿಂದ ಈ ವರ್ಣ ದೇವನು ಕರೆಕ್ಟ್ ಅವ್ರು ಹೇಳ್ದಂಗೆ 10 ಹನಿ ಅಂದಿದ್ದಕ್ಕಿಂತ 10 ನಿಮಿಷ ಒಳ್ಳೆ ಮಳೆ ಆಗಿದೆ, ಎಲ್ರಿಗೂ ಅನುಕೂಲ ಆಗಿದೆ, ಎಲ್ಲ ಸುಗಮವಾಗಿ. ವಿಶೇಷವಾಗಿ ಸುಪಾನಿ ಕಂಪನಿಯವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನಾನು ನಿನ್ನ ಮೇಲೆ ಪಾದವನ್ನು ತುಳ್ಕೊಂಡು ಓಡಾಡ್ತೀನಿ ತಲೆ, ಅದಕ್ಕೋಸ್ಕರ ನನಗೇನ್ ಮಾಡ್ಬೇಕೇನೋ ಕ್ಷಮೆ ಕೊಡು. ಮತ್ತೆ ಕೇಳಕ್ಕಾಗೋದಿಲ್ಲ. ಬೆಳಗ್ಗೆ ಆಚೆ ಹೊರಟುಬಿಟ್ರೆ ನಾನು ಮತ್ತೆ ಕೇಳಕ್ಕಾಗಲ್ಲ. ಅದಕ್ಕೋಸ್ಕರ ಬಿಗಿನಿಂಗ್ ಎಲ್ಲ ಕೇಳಿಬಿಡ್ತೇನೆ. ನಾನು ದಿನಪೂರ್ತಿ 100 ಬಾರಿ ನಿನ್ನ ತುಳಿತಾ ಇರ್ತೇನೆ, 1000 ಬಾರಿ ತುಳಿತಾ ಇರ್ತೇನೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾನು ಕ್ಷಮಿಸು. ಇದು ಒಂದು ರೀತಿಗೆ ದೇವರಿಗೆ ಅಥವಾ ನಮ್ಮ ಆಶ್ರಯವನ್ನು ಕೊಟ್ಟವರಿಗೆ, ಭೂತಾಯಿಗೆ, ಪ್ರಕೃತಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕಂತ. ಎದ್ಮೇಲೆ ಏನ್ ಮಾಡ್ತೀವಿ, ತಿಂಡಿ ಮಾಡ್ತೀವ, ಏನ್ ಮಾಡ್ತೀವಿ, ಏನ್ ಮಾಡ್ತೀವ, ಸ್ನಾನ ಮಾಡ್ಬೇಕಲ್ವ. ಸ್ನಾನ ಮಾಡ್ಬೇಕಾದ್ರೆ ಒಂದ್ ವೇಳೆ ಸ್ನಾನ ಮಾಡಿದ್ರೆ ಏನಾಗುತ್ತೆ, ಸ್ಮೆಲ್ ಬರುತ್ತಾ, ಗಂಧ ಹಾಕು, ಸೆಂಟ್ ಹಾಕು. ಇದನ್ನೇ ಮಾಡಿದ್ದಾರೆ ಏನನ್ನ ಲ್ಯಾಡರ್ ಮೇಲೆ ತಗೋಲಿಕ್ಕೆ. ಸಾಮಾನ್ಯವಾಗಿ ಏಣಿ ಹತ್ತೋರು ಹೀಗೆ ಮಾಡ್ತಾರಲ್ವಾ, ಎಷ್ಟು ಕಡ್ದಾಗ ಮಾಡಿದ್ದಾರೆ ಅಂತಂದ್ರೆ ಸ್ವಲ್ಪ ಏನಾದ್ರೆ ಕೆಳಗಡೆ ನಿಂತ್ಕೋಬೇಕು. ಆದ್ರೂ ಕೂಡ ಈ ಜಗತ್ತಿನ ಸಂಸಾರ ಏಣಿ ಹತ್ತೋದಕ್ಕಿಂತ ದೇವರ ಶಿಖರ ಹತ್ತೋದು ಎಷ್ಟೇ ಕಷ್ಟ ಆದರೂ ಸುಲಭ. ಯಾಕೆಂದ್ರೆ ದೈವ ಶಕ್ತಿ ಹತ್ತೋದು. ನಾನು ಹೇಳಿದೆ, ಊರು ಧಾರ್ಮಿಕತೆಯಿಂದ ತುಂಬಿ ತುಳುಕ್ತಾ ಇದೆ. ಪಕ್ಕದಲ್ಲಿ ಕೈಗಾರಿಕೆಗಳು ತಲೆಯುತ್ತಾ ಇದ್ದಾರೆ. ಕೆಲವರಿಗೆ ಅನ್ನಿಸ್ಬೋದು ಕೈಗಾರಿಕೆಗಳು ಬೇಕಾ, ಕೇವಲ ಧರ್ಮ ಸಾಲದ ಅಂತ. ನನಗೆ ನೆನಪಾಗುತ್ತೆ, ಹಿಂದೂ ಹೋಗ್ರ ಈ ಕಡೆ
ದೇಶದಲ್ಲಿ ಒಬ್ಬ ಸಾಮಾನ್ಯ ಬಡ ರೈತನಿಗೂ ಕೂಡ ಧರ್ಮ ಗೊತ್ತಿದೆ, ಅವರು ಇವತ್ತು ವಯಸ್ಸು ವರ್ಷ ಆಗಿದೆ. ಸಾಮಾನ್ಯ ವ್ಯಕ್ತಿ ಕೂಡ ರಾಜಕೀಯಗಳು ಗೊತ್ತಾಗುವ ಸ್ಥಿತಿ ಬಂದಿದೆ. ಅಷ್ಟೊಂದು ಸಾಮಾಜಿಕ ಪರಿವರ್ತನೆ ಆಗಿದೆ. ನಿಮಗೇನಾದ್ರೂ ಅಷ್ಟೊಂದು ಶ್ರದ್ಧೆ ಇದ್ದದ್ದೇ ನಮ್ಮ ದೇಶದ ಜನಗಳ ಮೇಲೆ, ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ಈಸ್ ದಟ್ ಯು ಸೆಂಡ್ ಸಮ್ ಎಂಜಿನಿಯರ್ಸ್ ಅಂಡ್ ಇಂಡಸ್ಟ್ರಿಯಲಿಸ್ಟ್ ಟು ಎಸ್ಟಾಬ್ಲಿಷ್ ಇಂಡಸ್ಟ್ರೀಸ್, thereby establishing the industries. If our people, ನಮ್ಮ ಜನಗಳು ಅಲ್ಲಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಮ್ಮ ಜನಗಳಿಗೆ ಉದ್ಯೋಗ ಸಿಗುತ್ತೆ, ಧರ್ಮ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದರು. ಇವತ್ತು ನೋಡಿ ನಮ್ಮೂರಿನಲ್ಲಿ ಧರ್ಮದ ಕೆಲಸ ಮಾಡ್ತಾರೆ, ಪಕ್ಕದಲ್ಲಿ ಕೈಗಾರಿಕೀಕರಣ ಆಗಿದೆ. ಆದರೆ ಕೈಗಾರಿಕೆಗಾಗಿ ದುಡ್ಡು ಬಂದಂತಹದ್ದೆಲ್ಲ ನಮ್ಮ ಜನಗಳು ಏನೇನು ಮಾಡಿದ್ರು ಗೊತ್ತಿಲ್ಲ. ಅದು ಬೇರೆ ವಿಚಾರ ಏನೇನು ಇಟ್ಕೊಳ್ಳಿ. ಇಂತಹ ಒಂದು ಹೊತ್ತಿನಲ್ಲಿ ತಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇರ್ತಕ್ಕಂಥ ದೇವಿಯ ದೇವಸ್ಥಾನದ ಉದ್ಘಾಟನೆ ತುಂಬ ಚೆನ್ನಾಗಿರೋ ದೇವಸ್ಥಾನ ಕಟ್ಟಿದೆ. ನಿರ್ಮಲಾನಂದ ಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ ಚಿಕ್ಕಬಳ್ಳಾಪುರ ಮಠದ ನಮ್ಮ ಆದಿಚುಂಚಿ ಮಹಾಸಂಸ್ಥಾನ ಮಠದ ಶಾಖಾ ಮಠಾಧೀಶರಾದಂಥ ಮಂಗಳನಾಥ ಸ್ವಾಮೀಜಿಯವರು ವಂದಿಸುತ್ತಾ ವೇದಿಕೆ ಮೇಲೆ ಇರುವಂಥ ನಮ್ಮ ಶಿವಕುಮಾರ ದೀಕ್ಷಿತರು ಈ ಎಲ್ಲ ಪೂಜಾ ಕಾರ್ಯಗಳನ್ನು ಸುಗಮವಾಗಿ ನಡೆಸಿಕೊಟ್ರು. ಮತ್ತು ಮುರುಘಾರಾಯಣವರು, ಒಕ್ಕಲಿಗರ ರಾಮಣ್ಣವರು ಮತ್ತು ಇತರ ಎಲ್ಲ ಗ್ರಾಮಸ್ಥರು ಎಲ್ಲರ ಹೆಸರು ಹೇಳೋದು ಲೇಟ್ ಆಗುತ್ತೆ. ಗುರುಗಳು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿ ಇರೋದರಿಂದ ಎಲ್ಲರ ಹೆಸರು ಹೇಳೋದಿಲ್ಲ. ಸ್ವಾಗತ ಭಾಷಣ ಇದೇ ಸ್ವಾಗತ ಭಾಷಣ ಅಂದ್ಕೊಂಡು ಭಾವಿಸ್ತಾ ಇಲ್ಲಿ ಸೇರಿದಂಥ ಎಲ್ಲ ಗ್ರಾಮಸ್ಥರಿಗೆ ಮಾರಿಕಾಂಬಾ ದೇವಿ ಒಳ್ಳೇದು ಮಾಡಲಿ. ಎಲ್ಲ ಗ್ರಾಮಸ್ಥರು ಸೇರಿ ಇದೊಂದು ಶುಭ ಕಾರ್ಯ ಮಾಡಿದ್ದೀರಿ. ಈ ಶುಭ ಕಾರ್ಯ ಬಹಳ ಸುಸೂತ್ರವಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಮನವಿಯನ್ನು ಹೋಗಬೇಕು. ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಬಂದು ಇದನ್ನು ಪೂರೈಸಿದ್ದಾರೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಈ ಸಂದರ್ಭವನ್ನು ಕೇಳಿಕೊಳ್ತಾ ಒಳ್ಳೆಯ ಮನಸ್ಸು, ಒಳ್ಳೆಯ ವಿದ್ಯೆ, ಒಳ್ಳೆಯ ಬುದ್ಧಿ ಕೊಡಲಿ, ಯುವಕರಿಗೆ ಸರಿದಾರದಲ್ಲಿ ಅಂತ ಹೇಳ್ತಾ ನನ್ನ ಕನ್ನಡದಲ್ಲಿ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗ್ರಾಮಸ್ಥರಿಗೆ, ಈ ಟ್ರಸ್ಟ್ನವರಿಗೆ, ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ದೇಶದಲ್ಲಿ ಒಬ್ಬ ಸಾಮಾನ್ಯ ಬಡ ರೈತನಿಗೂ ಕೂಡ ಧರ್ಮ ಗೊತ್ತಿದೆ, ಅವರು ಇವತ್ತು ವಯಸ್ಸು ವರ್ಷ ಆಗಿದೆ. ಸಾಮಾನ್ಯ ವ್ಯಕ್ತಿ ಕೂಡ ರಾಜಕೀಯಗಳು ಗೊತ್ತಾಗುವ ಸ್ಥಿತಿ ಬಂದಿದೆ. ಅಷ್ಟೊಂದು ಸಾಮಾಜಿಕ ಪರಿವರ್ತನೆ ಆಗಿದೆ. ನಿಮಗೇನಾದ್ರೂ ಅಷ್ಟೊಂದು ಶ್ರದ್ಧೆ ಇದ್ದದ್ದೇ ನಮ್ಮ ದೇಶದ ಜನಗಳ ಮೇಲೆ, ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ಈಸ್ ದಟ್ ಯು ಸೆಂಡ್ ಸಮ್ ಎಂಜಿನಿಯರ್ಸ್ ಅಂಡ್ ಇಂಡಸ್ಟ್ರಿಯಲಿಸ್ಟ್ ಟು ಎಸ್ಟಾಬ್ಲಿಷ್ ಇಂಡಸ್ಟ್ರೀಸ್, thereby establishing the industries. If our people, ನಮ್ಮ ಜನಗಳು ಅಲ್ಲಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಮ್ಮ ಜನಗಳಿಗೆ ಉದ್ಯೋಗ ಸಿಗುತ್ತೆ, ಧರ್ಮ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದರು. ಇವತ್ತು ನೋಡಿ ನಮ್ಮೂರಿನಲ್ಲಿ ಧರ್ಮದ ಕೆಲಸ ಮಾಡ್ತಾರೆ, ಪಕ್ಕದಲ್ಲಿ ಕೈಗಾರಿಕೀಕರಣ ಆಗಿದೆ. ಆದರೆ ಕೈಗಾರಿಕೆಗಾಗಿ ದುಡ್ಡು ಬಂದಂತಹದ್ದೆಲ್ಲ ನಮ್ಮ ಜನಗಳು ಏನೇನು ಮಾಡಿದ್ರು ಗೊತ್ತಿಲ್ಲ. ಅದು ಬೇರೆ ವಿಚಾರ ಏನೇನು ಇಟ್ಕೊಳ್ಳಿ. ಇಂತಹ ಒಂದು ಹೊತ್ತಿನಲ್ಲಿ ತಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇರ್ತಕ್ಕಂಥ ದೇವಿಯ ದೇವಸ್ಥಾನದ ಉದ್ಘಾಟನೆ ತುಂಬ ಚೆನ್ನಾಗಿರೋ ದೇವಸ್ಥಾನ ಕಟ್ಟಿದೆ.
ಹರ ನಮ ಪಾರ್ವತಿ ಪದಗೆ ಸರ್ವಪರಮೇಶ್ವರಾಭ್ಯಾಂ ನಮಃ ಮಹಾಮಾರ್ಗಂಬಿಕಾಯೇ ನಮಃ ಪೂಜಾ